ಟ್ರೇಡಿಂಗ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿತ್ತು, ಆದರೆ ಇವತ್ತು ಸೆನ್ಸೆಕ್ಸು ಅಷ್ಟು ನಾನು ನೋಡಿರಲಿಲ್ಲ, ನಾನು ಮಾರ್ಕೆಟ್ ಸಮಯದಲ್ಲಿ ಇರಲಿಲ್ಲ. ಬಟ್ ಸೆನ್ಸೆಕ್ಸು ಕೂಡ ಇವತ್ತು ಒಂದು ರೇಂಜ್ ಬೌಂಡ್ ಆಗಿ ಮುಗ್ದಿರ್ಬೋದು ಅಂತ ಅನಿಸುತ್ತೆ. ಸೊ ಯಾವ ರೀತಿಯಾಗಿತ್ತು ಇವತ್ತಿನ ದಿನ, ಅದೇ ರೀತಿಯಾಗಿ ನಾಳೆ ಮಾರ್ಕೆಟಲ್ಲಿ ರಜಾ ಇದೆ, ಕ್ರಿಸ್ಮಸ್ ಪ್ರಯುಕ್ತ. ಹಾಗಾಗಿ ನಾಡಿದ್ದು ಶುಕ್ರವಾರ ಮಾರ್ಕೆಟು ಓಪನಿಂಗ್ ಆಗುತ್ತೆ. ನಾಳೆ ರಜಾ ಇದೆ. ಐ ಥಿಂಕ್ ಗ್ಲೋಬಲ್ ಮಾರ್ಕೆಟಲ್ಲೂ ರಜಾ, ಸುಮಾರು US ಎಲ್ಲ ಕಡೆನೂ ರಜಾ ಇರುತ್ತೆ. ಸೊ ಇವತ್ತು ಸುಮಾರು ಸೆಕ್ಟ್ರಲ್ಲಿ ಒಂದಿಷ್ಟು ರೆಡ್ಡೇ ಬಂದಿದೆ, ಕೆಂಪು ಸೆಕ್ಟರೇ ಬಂದಿದೆ. ಇವತ್ತು ಟಾಪ್ ಗೇನರ್ ಅಂದರೆ ಟ್ರೆಂಟ್ ಅಂತ ಕಾಣಿಸುತ್ತೆ, 2.39% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ. ಹಾಗೆಯೇ ಇಂಡಿಗೋ ತಿರ್ಗಾ ರೆಡ್ಡಿಗೆ ಬಂದಿದೆ, ಇಂಡಿಗೋ ಏರ್ಲೈನ್ಸ್ ಮತ್ತು 1.46% ಕರೆಕ್ಷನ್ ಬಂದಿದೆ. ಬಹುಶಃ ಅದೇ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರ್ತಾ ಅದರಲ್ಲೂ ಸಾಕಷ್ಟು ಕಂಪ್ನಿಗಳು ರೆಡ್ಡಲ್ಲೇ ಇತ್ತು. ಸಿಲ್ವರ್ ಪ್ರೈಸು ಜಾಸ್ತಿ ಆದಂಗೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಸ್ಟಾಕ್ಗಳು ನಿಮಗೆ ಜಾಸ್ತಿ ಆಗ್ತಾ ಇರೋದು ಕಾಣಿಸ್ತಾ ಇರುತ್ತೆ. ಹಿಂದೂಸ್ತಾನ್ ಜಿಂಕು, ಅದ್ಯಾವುದು ವೇದಾಂತ ಅದೇ ಅಲ್ಲಿ ಸ್ಟೇಕು ಇರುವಂಥದ್ದು. ಸೊ ಆ ಎರಡು ಕಂಪ್ನಿಗಳು ಇವತ್ತು ಟಾಪ್ ಗೇನರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದರೆ. ಸೊ ಇವತ್ತಿನ ಟಾಪ್ ಲೂಸರ್ ಅಂದರೆ ಯಾವುದು? ಯುನೈಟೆಡ್ ಸ್ಪಿರಿಟ್ಸು. ವರ್ಷ ಮುಗಿಯೋಕ್ಕೆ ಮುಂಚೆ ಯುನೈಟೆಡ್ ಸ್ಪಿರಿಟ್ಸ್ ಜಾಸ್ತಿ ಆಗಬೇಕಾದ್ರು ಎಲ್ಲ ಸ್ಟಾಕ್ ಎಲ್ಲ ಇವಾಗ ಜಾಸ್ತಿ ಮಾಡ್ಕೊತಾ ಇರ್ತಾರೆ ವರ್ಷ ಎಂಡು ಅಂತ. ಬಟ್ ಸರ್ಪ್ರೈಸಿಂಗ್ಲಿ ಯುನೈಟೆಡ್ ಸ್ಪಿರಿಟ್ಸು ಟಾಪ್ ಲೂಸರ್ ಆಗಿದೆ ಇವತ್ತು. ಇಂಟ್ರೆಸ್ಟಿಂಗ್, ಅದೇನಾದ್ರು ನೋಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಏನು ಕತೆ ಅಂತ. ಸೊ 1.37% ನಿಮ್ಗೆ ಗೊತ್ತಿದೆ, ಯುನೈಟೆಡ್ ಸ್ಪಿರಿಟ್ಸು ಸುಮಾರು ಬ್ರ್ಯಾಂಡ್ಗಳನ್ನು, ಹೆಂಡದ ಬ್ರ್ಯಾಂಡ್ಗಳನ್ನು ಡೀಲ್ ಮಾಡುವಂಥ ಕಂಪನಿ. 1.37% ಕರೆಕ್ಷನ್ ಬಂದಿದೆ ಅದು. ಸೊ ಅಷ್ಟೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದರೆ, ನ್ಯಾಚುರಲ್ ಗ್ಯಾಸ್ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಅದನ್ನ ಡೆಡಿಕೇಟೆಡ್ ವಿಡಿಯೋದಲ್ಲೇ ಹೇಳಬೇಕು, ಆದರೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಸುಮಾರಕ್ಕೆ ಕ್ಯಾಶ್ ಒಂದು ಸೆಟಲ್ಮೆಂಟು, ಫಿಸಿಕಲ್ ಸೆಟಲ್ಮೆಂಟು ಅಂತ ಇರುತ್ತೆ. NSEನಲ್ಲಾಗಲಿ MCX ಅಲ್ಲಾಗಲಿ ಎಲ್ಲ ಕಡೆ. ಅಂದರೆ ಕ್ಯಾಶ್ ಸೆಟಲ್ಮೆಂಟ್ ಅಂತಂದರೆ ಏನು, ನೀವೇನೋ ಒಂದು ತೊಗೊಂಡಿದ್ದೀರಾ, ಎಕ್ಸ್ಪೈರಿ ದಿನ ಅದಕ್ಕಿಂತ ವ್ಯತಿರಿಕ್ತವಾಗಿ ಮುಗಿದಿದೆ ಅಂದರೆ ಅದರ ಸೆಟಲ್ಮೆಂಟ್, ನೀವು ಆ ಕಾಂಟ್ರಾಕ್ಟ್ನ ತೊಗೊಂಡಿದ್ದೀರಾ ಅಂದರೆ ಅದರ ಸೆಟಲ್ಮೆಂಟ್ ನೀವು ಯಾವ ರೀತಿ ಮಾಡಬೇಕು, ಕ್ಯಾಶಲ್ಲಿ ಮಾಡಬೇಕಾ ಅಥವಾ ಫಿಸಿಕಲಾಗಿ ಮಾಡಬೇಕಾ ಅಂತ ಬರುತ್ತೆ. ಕ್ಯಾಶಲ್ಲಿ ಮಾಡಬೇಕು ಅಂತಂದರೆ ಏನು ವ್ಯತ್ಯಾಸ ಇರುತ್ತೋ ಅದನ್ನು ನೀವು ಸೆಲ್ಲರ್ ಆಗಿದ್ದರೆ ಯಾರು ಬೈಯರ್ ಇರ್ತಾರೋ ಅವರ ಡಿಮ್ಯಾಟ್ ಅಕೌಂಟಿಗೆ ಕೊಡಬೇಕಾಗ್ತಾ ಹೋಗುತ್ತೆ, ಅದನ್ನ ಸೆಟಲ್ ಮಾಡಿಕೊಡ್ಬೇಕಾಗತ್ತೆ ಅಲ್ವಾ. ಇದನ್ನ ಫಿಸಿಕಲ್ ಇದರಲ್ಲೂ ಕೂಡ ಆಗ್ತಾ ಹೋಗುತ್ತೆ. ಅಂದರೆ ಇವಾಗ ಏನು ಮಾಡ್ತಾ ಇದ್ದಾರೆ, ಕೆಲವರು IPO ಬರುತ್ತಲ್ಲ, IPO ಬರೋ ದಿನ ಇನ್ನೇನು ಮುಗೀತು, ಪಾಸಿಟಿವ್ ಲಿಸ್ಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ಶಾರ್ಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸುಮಾರು ಕಂಪ್ನಿಗಳ IPOಗಳಲ್ಲಿ ಈ ಥರ ಮಾಡ್ತಾ ಬಂದಿದ್ದಾರೆ, ಇನ್ಕ್ಲೂಡಿಂಗ್ ಗ್ರೋನಲ್ಲೂ ಕೂಡ ತುಂಬ ದೊಡ್ಡ ಸುದ್ದಿ ಆಗಿತ್ತಲ್ವ. ಸೊ ಅದನ್ನ ಶಾರ್ಟ್ ಮಾಡಿಬಿಡ್ತಾರೆ. ಏನು, ಓಕೆ ತುಂಬ ಒಂದು ಗೇನ್ ಆಗಿಬಿಟ್ಟಿದೆ, ಲಿಸ್ಟಿಂಗ್ ಏನು ಇಲ್ಲಿಂದ ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಶಾರ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಶಾರ್ಟ್ ಮಾಡಿಬಿಡ್ತಾರೆ. ಅಥವಾ BTST ಕಾಲ್ ಅಂತ ಮಾಡ್ತಾರಲ್ವ, ಅಂದರೆ ಇವತ್ತು ತೊಗೊಂಡು ಹೋಗೋದು ಡಿಮ್ಯಾಟ್ ಕಾರ್ಡ್ನ, ನಾಳೆಗೆ ಅದನ್ನ ಫಿಲ್ ಮಾಡಬೇಕು. ಬಟ್ ಏನಾಗ್ತಾ ಹೋಗುತ್ತೆ, ನಾಳೆಗೆ ಆ ರೀತಿ ಫಿಲ್ ಮಾಡೋಕ್ಕೆ ಅವ್ರ ಹತ್ರ ಇರೋದಿಲ್ಲ ಅಷ್ಟು. ಅದೇನಾಗ್ತಾ ಹೋಗುತ್ತೆ, ಪ್ರತಿದಿನ ಆಕ್ಷನಿಗೆ ಬರ್ತಾ ಹೋಗುತ್ತೆ. ಅಂದರೆ ನೆಕ್ಸ್ಟ್ ಡೇ ಒಳಗಡೆ ಅದನ್ನ ಸೆಟ್ಲ್ ಮಾಡಬೇಕು. T+1 ನಿಮ್ಗೆ ಗೊತ್ತಿದೆ. ಆ ಥರ ಆಗಿಲ್ಲ ಅಂತಂದರೆ ಏನಾಗ್ತಾ ಹೋಗುತ್ತೆ, ಅದು ಆಕ್ಷನಿಗೆ ಬರ್ತಾ ಹೋಗುತ್ತೆ. ಆಕ್ಷನಲ್ಲಿ ಏನಾಗುತ್ತೆ, ಯೂಶ್ವಲಿ ಏನು ಪ್ರೈಸ್ ನಡೀತಿರುತ್ತೋ ಅದಕ್ಕಿಂತ ಜಾಸ್ತಿನೇ ಒಂದು ಅದು ಸೆಲ್ ಆಗ್ತಾ ಹೋಗುತ್ತೆ, ಆಕ್ಷನಲ್ಲಿ ಡೀಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ಪೆನಾಲ್ಟಿ ಎಲ್ಲ ಹಾಕ್ತಾರೆ. ಇದ್ರ ಬಗ್ಗೆ ಆಕ್ಷನ್ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ ಅನ್ಸುತ್ತೆ, ಮಾಡಿಲ್ಲ ಅಂತಂದರೆ ಮಾಡ್ಕೊಡ್ತೀನಿ, ಮಾಡಿದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ ಆ ಲಿಂಕನ್ನು. ಸೊ ಇದರಿಂದ ಏನಾಗ್ತಾ ಇದೆ, ಕೆಲವೊಂದು IPOಗಳಲ್ಲಿ ನೀವು ನೋಡಿದ್ರೆ ಲಿಸ್ಟ್ ಆದಮೇಲೂ ಕೂಡ ಅದು ಕ್ರಮೇಣ ಪ್ರತಿದಿನ ಮೇಲೆ 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 ಹೋಗ್ತಾನೆ ಇರುತ್ತೆ. ಯಾಕೆಂದರೆ ಈ ಥರ ಒಂದು ಶಾರ್ಟ್ ಡೆಲಿವರಿ ಅಂತ ಕರಿತೀವಿ ಅದಕ್ಕೆ. ಅಂದರೆ ಅದು ಫುಲ್ಫಿಲ್ ಮಾಡೋಕ್ಕಾಗಿರೋದಿಲ್ಲ. ಅವ್ರೇನು ಎಕ್ಸ್ಚೇಂಜಿಗೆ ಅದನ್ನ, ಈಗ ಇಟ್ಸ್ ಆಲ್ ಅಬೌಟ್ ಬೈ ಆ್ಯಂಡ್ ಸೆಲ್. ಇಲ್ಲೆಲ್ಲೋಯಿಂದನೂ ಉತ್ಪತ್ತಿ ಆಗಲ್ಲ ಅಲ್ವಾ, ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗಬೇಕು. ಸೊ ಒಬ್ಬರು ಇನ್ನೊಬ್ರಿಗೆ ಕೊಡೋಕ್ಕಾಗಿಲ್ಲ, ಅವ್ರ ಹತ್ರ ಅಷ್ಟು ಇಲ್ಲವೇ ಇಲ್ಲ, ಆದರೂ ಕೂಡ BTST ಮಾಡಿಬಿಟ್ಟಿದ್ದಾರೆ ಅಂದರೆ ಏನಾಗ್ತಾ ಹೋಗುತ್ತೆ, ಅವಾಗ ಆಕ್ಷನಿಗೆ ಹಾಕ್ಬಿಟ್ಟು ಹರಾಜಲ್ಲಿ ಅವರಿಗೆ ದಂಡನೂ ಹಾಕ್ಬಿಟ್ಟು ಅದನ್ನ ಫುಲ್ಫಿಲ್ ಮಾಡೋಕ್ಕೆ ಹೇಳ್ತೋಗ್ತಾರೆ. ಅವಾಗ ಏನಾಗುತ್ತೆ, ಯಾರ ಹತ್ರ ಆ್ಯಕ್ಚುಲ್ ಶೇರ್ಸ್ ಇದೆಯೋ ಅವ್ರು ಬಂದು ಹರಾಜಲ್ಲಿ ಅದನ್ನ ಕೊಡಬೇಕಾಗುತ್ತೆ, ಏನೊಂದು ಆಕ್ಷನ್ ಬೆಲೆ ನಿರ್ಧಾರ ಆಗುತ್ತೋ ಅದಕ್ಕೆ. ಆವಾಗ ಕೆಲವರಿಗೆ ಒಳ್ಳೆ ಲಾಭನೂ ಸಿಗುತ್ತೆ. ಆಲ್ರೆಡಿ ಹೋಲ್ಡ್ ಮಾಡಿ IPOನಲ್ಲಿ ಅಲರ್ಟ್ ಆಗಿತ್ತು ಆ ಥರ ಅಂದರೆ ಅವರು ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಒಳ್ಳೆ ಪ್ರೈಸು ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ. ಆ ಒಂದು ಪ್ಯಾಟ್ರನ್ನ ನೋಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಏನಾಗ್ತದೆ, ಇದಕ್ಕೇನು ಬರೀ ರಿಟೇಲರ್ಸ್ ಅಂದರೆ ಇಲ್ಲ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಶಾರ್ಟ್ ಡೆಲಿವರಿನ ತಿಂದಿದ್ದಾರೆ ಈ ಸಲ ಸುಮಾರು ಕಂಪ್ನಿಗಳಲ್ಲಿ, ಆಯಿತಾ. ಅದೇ ರೀತಿಯಾಗಿ ಆಪ್ಷನ್ಸು ಅಥವಾ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಬಂದಾಗ, ಅದರಲ್ಲೂ ನ್ಯಾಚುರಲ್ ಗ್ಯಾಸ್ ಅಂತ ಬಂದಾಗ ನೋಡಿ, ಇದೊಂದು ಗ್ಲೋಬಲ್ ಅಸೆಟ್. ನ್ಯಾಚುರಲ್ ಗ್ಯಾಸಿಗೆ ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ ಇದೆ. ಅಲ್ಲಿ ವೆದರ್ ಫೋರ್ಕಾಸ್ಟ್ ಡೇಟಾ ಯಾವ ಥರ ಬರುತ್ತೆ, ಚಳಿ ಜಾಸ್ತಿ ಅಂತ ಬರ್ತು ಅಂತಂದರೆ ಓಕೆ, ಡಿಮ್ಯಾಂಡ್ ಜಾಸ್ತಿ ಅಂತ. ಯಾಕೆಂದರೆ ಅಲ್ಲಿ ಸುಮಾರು ಇನ್ಕ್ಲೂಡಿಂಗ್ ಚೈನಾ ಅನ್ಸುತ್ತೆ ಫಸ್ಟ್ ಕಂಡುಹಿಡಿದಿದ್ದನ್ನ, ನ್ಯಾಚುರಲ್ ಗ್ಯಾಸ್ನ ಒಂದು ಅರ್ಥಲ್ಲಿ ಒಂದು ಮೆಟೀರಿಯಲ್ ಆಗಿದೆ ಅಂತ. ಬಟ್ US ಅಲ್ಲಿ ಸಿಕ್ಕಾಪಟ್ಟೆ ಡಿಪೆಂಡೆಂಟ್ ಆಗಿದೆ ನ್ಯಾಚುರಲ್ ಗ್ಯಾಸ್ ಮೇಲೆ. ಹಾಗಾಗಿ US ಅಲ್ಲಿ ಡಿಮ್ಯಾಂಡ್ ಯಾವ ರೀತಿ ಬರ್ತಾ ಇದೆ, ಮತ್ತು ಸಪ್ಲೈ ಎಲ್ಲಿಂದ ಬರುತ್ತೆ, ಒಂದಿಷ್ಟು ಯುರೋಪಿಯನ್ ಕಂಟ್ರೀಸಿಂದ ಸಪ್ಲೈ ಬರಬೇಕು, ಅಲ್ಲಿ ಸಪ್ಲೈ ಕ್ರಂಚ್ ಏನಾರು ಆಗ್ತಾ ಇದೆಯಾ. ಜೊತೆಗೆ ಕ್ರೂಡು ಇದು ಕೂಡ ಒಂದು ವ್ಯತಿರಿಕ್ತವಾಗಿ ಹೋಗ್ತಾ ಇರುತ್ತೆ. ಕ್ರೂಡ್ ಕಮ್ಮಿ ಆದರೆ ಇದು ಮೇಲೆ ಹೋಗ್ತಾ ಇರುತ್ತೆ, ಅದು ಇರ್ರಿವರ್ಸಿಬಲಿ ಪ್ರಪೋರ್ಷನ್. ಸೇಮ್ ನಮ್ಮ ನಿಫ್ಟಿ ಗೋಲ್ಡ್ ಯಾವ ರಿಲೇಷನ್ಶಿಪ್ ಇದೆಯೋ ಆ ಥರ. ಸೊ ಇದೆಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆಯಿತಾ, ನ್ಯಾಚುರಲ್ ಗ್ಯಾಸು. ಸೊ ಈಗ ನ್ಯಾಚುರಲ್ ಗ್ಯಾಸಲ್ಲಿ ಆಬ್ವಿಯಸ್ಲಿ ಅದು ಫಿಸಿಕಲ್ ಸೆಟಲ್ಮೆಂಟ್ ಇಲ್ಲ MCX ಅಲ್ಲಿ, ಅದು ಕ್ಯಾಶ್ ಸೆಟಲ್ಮೆಂಟ್. ಅಂದರೆ ವ್ಯತಿರಿಕ್ತಾಗಿ ಬಂತು ಅಂತಂದರೆ ಅಷ್ಟು ಏನು ಚೇಂಜಸ್ ಇರುತ್ತೋ ಅದು ಕೊಡಬೇಕು. ಯಾಕೆ ಇದನ್ನ ಇಂಪಾರ್ಟೆಂಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ಗೋಲ್ಡು ಸಿಲ್ವರು ಬೇರೆದೇನಿದೆ ಅದು ಕ್ಯಾಶ್ ಸೆಟಲ್ಮೆಂಟ್ ಇಲ್ಲ MCX ಅಲ್ಲಿ. ನೋಡಿ, ಅದಕ್ಕೆ ಯಾರು ಕಮೋಡಿಟಿ ಅನ್ನೋದು ತುಂಬ ಒಂದು ಕಷ್ಟ. ಅದು ನಿಫ್ಟಿನಲ್ಲೆಲ್ಲ ಏನಾಗುತ್ತೆ, ನಿಮ್ಮ ನಿಫ್ಟಿ ಫ್ಯೂಚರ್ಸ್ ಆಗಿರ್ಬೋದು, ನಿಫ್ಟಿ ಮಾಮೂಲಿ ಆಪ್ಷನ್ಸ್ ಆಗಿರ್ಬೋದು, ನಿಮಗೆ ಸೆಟಲ್ಮೆಂಟ್ ಏನಾಗಿರುತ್ತೆ, ಫಿಸಿಕಲ್ ಸೆಟಲ್ಮೆಂಟೇ ಆಗಿರುತ್ತೆ. ಏನಿರುತ್ತೋ ಅದನ್ನ ಸೆಟಲ್ ಮಾಡಿಕೊಡ್ಬೇಕು, ಯಾರಿಗೆ, ಸೆಲ್ಲರ್ಸಿಗೆ ಹೇಳ್ತಾ ಇದ್ದೀನಿ. ಬಟ್
ಕಮೋಡಿಟಿ ಅಂತ ಬಂದಾಗ ಕೆಲವೊಂದು ಫಿಸಿಕಲ್ ಸೆಟ್ಲ್ಮೆಂಟು ಇದೆ, ಫಿಸಿಕಲ್ ಆಗಿ ನೀವು ಸೆಟ್ಲ್ ಮಾಡಿಕೊಡ್ಬೇಕು ಅಂತಲೂ ಕೂಡ ಇದೆ. ಹಾಗಾಗಿ ಅದನ್ನ ನೀವು ನೋಡ್ಕೊಂಡಿರಬೇಕು. ಸೊ ಇವಾಗ ನ್ಯಾಚುರಲ್ ಗ್ಯಾಸಿಂದು ಅಂತ ಬರ್ತಾ ಹೋಗೋದಾದರೆ ನೋಡಿ, ಎಕ್ಸ್ಪೈರಿಗಳು ಅಂತ ಬರುತ್ತೆ. ಫ್ಯೂಚರ್ದು ಎಕ್ಸ್ಪೈರಿ ಬೇರೆದೇನಿರುತ್ತೆ, ಇದ್ರದ್ದು ನಾನು ಚಾರ್ಟ್ಸ್ ತೋರಿಸ್ಬಿಟ್ಟು ಕೆಲವೊಂದನ್ನೆಲ್ಲ ಹೇಳೋ ಆಗಿಲ್ಲ. ಆದರೆ ಏನಂದರೆ ನ್ಯಾಚುರಲ್ ಗ್ಯಾಸಿನ ಡಿಸೆಂಬರ್ನ ಎಕ್ಸ್ಪೈರಿ 26ನೇ ತಾರೀಕಿದೆ, ಅಂದರೆ ನಾಡಿದ್ದು. ನಾಳೆ ರಜೆ ಇದೆ, ನಾಡಿದ್ದಿದೆ. ಆದರೆ ಜನವರಿದು ಯಾವಾಗಿದೆ, ಜನವರಿ 27ನೇ ತಾರೀಕಿದೆ. ಬಟ್ ನೀವು ನೋಡ್ತಾ ಬರೋದಾದರೆ ಡಿಸೆಂಬರ್ ಫ್ಯೂಚರ್ ಬೆಲೆ ಜನವರಿ ಫ್ಯೂಚರ್ ಬೆಲೆಗಿಂತ ಜಾಸ್ತಿ ನಡೀತಾ ಇದೆ. ಯೂಶ್ವಲಿ ಏನಾಗುತ್ತೆ, ಮುಂದಿಂದು ಇನ್ನೂ ಜಾಸ್ತಿ ಇರುತ್ತೆ. ಆದರೆ ಈ ಸಲ ಆ ಥರ ಇದೆ. ಬಟ್ ಇದನ್ನ ಆರ್ಬಿಟ್ರಾಜ್ ಅಂತ ಕರಿತೀವಿ. ಆರ್ಬಿಟ್ರಾಜ್ ಅಂತ ಕರೆಯೋಕ್ಕಾಗಲ್ಲ. ಅಂದರೆ ಇನ್ನು ನಿಫ್ಟಿನಲ್ಲೂ ನಾವು ನೋಡ್ತಾ ಇರ್ತೀವಿ. ಒಂದೊಂದ್ಸಲ ಏನಾಗುತ್ತೆ, ನಿಫ್ಟಿ ಸ್ಪಾಟ್, ನಿಫ್ಟಿನಲ್ಲಿ ಏನಾಗುತ್ತೆ, ಬ್ಯಾಂಕ್ ನಿಫ್ಟಿ ಅಂತ ನಾವೇನು ಇಂಡೆಕ್ಸ್ ಪ್ರತಿದಿನ ಇಂಥ ಕ್ಲೋಸ್ ಆಯಿತು, ಇಂಥ ಕಿಲ್ಲ ಆಯಿತು ಅಂತ ನೋಡ್ತೀವಲ್ಲ, ಅದು ಒಂದು ಸ್ಪಾಟ್ ಪ್ರೈಸ್ ಅಂತ ಕರಿತೀವಿ. ಜೊತೆಗೆ ಒಂದು ಫ್ಯೂಚರ್ ಪ್ರೈಸ್ ಅಂತ ಇರುತ್ತೆ, ನಿಫ್ಟಿ ಫ್ಯೂಚರ್ಸ್ ಅಂತ. ಜೊತೆಗೆ ಸ್ಪಾಟ್ ಪ್ರೈಸ್ ಮೇಲೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ನಿಮ್ಗೆ ಆಪ್ಷನ್ಸು ಕೂಡ ನಡೀತಾ ಇರುತ್ತೆ ಅಲ್ವಾ, ಅದಕ್ಕೆ ತಕ್ಕಂಗೆ. ಸೊ ನಮಗೆ 3 ಆಪ್ಷನು ಇದೆ, ಸ್ಪಾಟು ಇದೆ, ಫ್ಯೂಚರ್ಸು ಇದೆ, ಜೊತೆಗೆ ಆಪ್ಷನ್ಸ್ ಕೂಡ ಇದೆ. ಬಟ್ ನಮಗೆ ನ್ಯಾಚುರಲ್ ಗ್ಯಾಸ್ ಅಥವಾ ಮೋಸ್ಟ್ ಆಫ್ ದ ಕಮೋಡಿಟೀಸ್ ಅಂತ ಬಂದರೆ MCX ಅಲ್ಲಿ ನಿಮಗೆ ಸ್ಪಾಟ್ ಸಿಗಲ್ಲ, ಸ್ಪಾಟ್ ಪ್ರೈಸ್ ಸಿಗಲ್ಲ. ನಾವು ಅಲ್ಲಿ ಏನು ತೋರಿಸ್ತಾರೆ ಅದು ಬರೀ ಫ್ಯೂಚರ್ಸು ಮತ್ತು ಆಪ್ಷನ್ಸ್ ಮಾತ್ರ ಆಗಿರುತ್ತೆ. ಈವನ್ ನೀವು ಹೋಮ್ ಪೇಜಿಗೆ ಹೋದ್ರೂ ಕೂಡ MCX ಅಲ್ಲಿ ಸ್ಪಾಟ್ ಅಂತ ಏನು ತೋರಿಸ್ತಾರೆ ಅದು ಸ್ಪಾಟ್ ಅಲ್ಲ, ಅದು ಬದಲಿಗೆ ಡಿಸೆಂಬರ್, ಅಂದರೆ ಈಗ ಡಿಸೆಂಬರ್ ನಡೀತಾ ಇದ್ದರೆ ಡಿಸೆಂಬರ್ ಮಂತಿನ ಎಕ್ಸ್ಪೈರಿ ಅದು, ಆ ರೀತಿ ಅದು ಆಯಿತಾ. ಈಗ ಫ್ಯೂಚರ್ಸ್ ಅಂತ ನಾವು ಕೊಟ್ರಿ ಅಂತಂದರೆ ಅದೇನಾಗುತ್ತೆ, ನೆಕ್ಸ್ಟು ಫ್ಯೂಚರ್ಸ್ ಯಾವುದು, ನೆಕ್ಸ್ಟ್ ಜನವರಿದು ಫ್ಯೂಚರ್ಸ್ ಪ್ರೈಸ್ಗಳನ್ನು ತೋರಿಸ್ತಾ ಇರುತ್ತದು ಆಯಿತಾ. ಇಂಡೆಕ್ಸ್ ಇದೆ, ಅದು ಇಂಡೆಕ್ಸ್ ಅವ್ರದ್ದೊಂದು MCX ಇಂಡೆಕ್ಸ್ ಮಾಡ್ಕೊಂಡಿದ್ದಾರೆ, ಅದು ಬಿಡಿ. ಬಟ್ ನ್ಯಾಚುರಲ್ ಗ್ಯಾಸು ನೋಡಿ ಜನವರಿ 27ರದ್ದು 342 ಅಂತ ತೋರಿಸ್ತಾ ಇದೆ. ಅದೇ ರೀತಿ ಇವಾಗ ನಿಮಗೆ ಸ್ಪಾಟ್ ಅಂತ ನೋಡೋದಾದರೆ, ಅಂದರೆ ಈಗ ಡಿಸೆಂಬರ್ದು ಎಕ್ಸ್ಪೈರಿದು ಅಂತ ನೀವು ನೋಡ್ತಾ ಬರೋದಾದರೆ 342 ಅಲ್ಲ, ಇನ್ನೂ ಜಾಸ್ತಿ ನಡೀತಾ ಇದೆ, 384 386 ಆ ಆಸುಪಾಸಲ್ಲಿ ನಡೀತಾ ಇದೆ. ಸೊ ಒಂದು ಆರ್ಬಿಟ್ರಾಜ್ ಇದೆಯಲ್ಲ ಅಂತ ಅನ್ಸುತ್ತೆ. ಆರ್ಬಿಟ್ರಾಜ್ ಅಂತ ಯಾಕೆ ಅನ್ಸುತ್ತೆ ಅಂದರೆ, ಈಗ ನಿಫ್ಟಿನಲ್ಲಾದರೆ ಏನು ಮಾಡ್ತಾ ಇದ್ವಿ, ಓಕೆ ಎಕ್ಸ್ಪೈರಿ ಅಷ್ಟೊತ್ತಿಗೆ ನೋಡಿ 396 ಅಂತ ತೋರಿಸ್ತಿದೆ. ಯಾಕೆಂದರೆ 543 ಆದಮೇಲೆ ಅಪ್ಡೇಟೇ ಮಾಡಿಲ್ಲ ಅವರು, ಅದನ್ನೂ ಒಂದು ಇಶ್ಯೂ ಹೇಳ್ತೀನಿ ನಿಮಗೆ. ನೋಡಿ 543 ಆದಮೇಲೆ ಅಪ್ಡೇಟೇ ಮಾಡಿಲ್ಲ. ನೋಡಿ ಇದೆಲ್ಲ ಗೊತ್ತಿಲ್ಲದಲ್ಲೇ ಇದ್ದರೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಯಾರಾದರೂ F&Oನಲ್ಲಿ ಏನಾದ್ರು ಮಾಡೋಕ್ಕೋಗ್ತಾರೆ. ಫಸ್ಟ್ ಆಫ್ ಆಲ್ ನನ್ನ ಉದ್ದೇಶ ಯಾಕಿಂದ ಹೇಳ್ತಾ ಇದ್ದೀನಿ ಅಂದರೆ, ಎನ್ಕರೇಜ್ ಮಾಡೋಕ್ಕಲ್ಲ, ಈ ಥರ ಕಾಂಪ್ಲೆಕ್ಸಿಟೀಸ್ ಇದೆ. ಸೊ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ನ್ಯಾಚುರಲ್ ಗ್ಯಾಸಿಗೆ ತೊಗೊಳಕ್ಕೆ ಹೋಗ್ಬಿಡಿ. ಯಾಕಂತಂದರೆ ನ್ಯಾಚುರಲ್ ಗ್ಯಾಸ್ ಮಿನಿ ಅಂತಲೂ ಇದೆ. ಮತ್ತು ನೋಡಿ ಟ್ರೇಡಿಂಗ್ ಸೆಷನ್ ತುಂಬ ಇರುತ್ತೆ. ನಿಫ್ಟಿ ಥರ 9 ಗಂಟೆಗೆ ಶುರುವಾಯಿತು, ಆಮೇಲೆ 3:15 ಮುಗಿದೋಯ್ತು ಅಂತ ಇಲ್ಲ, ಇದು 11:15 ತನಕ ಟ್ರೇಡ್ ಆಗ್ತಿರುತ್ತೆ. ಈಗ ಡೇ ಲೈಟ್ ಸೇವಿಂಗ್ಸ್ ಮುಗಿದಿದೆ ಅಲ್ಲಿ US ಅಲ್ಲಿ. ಹಾಗಾಗಿ 11:55 ಮಾರ್ಚ್ ತನಕ ಏನಾಗುತ್ತೆ, ರಾತ್ರಿ 11:55 ತನಕ ಟ್ರೇಡ್ ಆಗ್ತಾ ಇರುತ್ತೆ. ಇದು 2 ಸೆಷನಲ್ಲಿ ಓಪನ್ ಆಗುತ್ತೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಶಾರ್ಟ್ ಸೀರೀಸಲ್ಲಿ ನಾನು ವೀಡಿಯೋ ಮಾಡಿದ್ದೆ. ಸೊ ಒಂದು ಯೂನಿಟ್ ನಿಮಗೆ 1250 MMBTU, ಅಂದರೆ ಅವ್ರದ್ದು ಏನು ನ್ಯಾಚುರಲ್ ಗ್ಯಾಸ್ನ ಅಳಿತೀವಲ್ಲ, ಗ್ಯಾಸನ್ನ ಅಳಿಯೋ ಒಂದು ಮಾನದಂಡ. ಇದಕ್ಕೆ ಮೆಟ್ರಿಕ್ ಏನೋ ಇದೆ, ಫುಲ್ ಫಾರ್ಮ್ ಇದೆ, ನನಗೆ ಮರ್ತೋಗಿದೆ. MMBTU ಅಂದರೆ ಏನು ಅಂತ ಕೊಟ್ಟಿರ್ಬೋದು ಇಲ್ಲಿ ಎಲ್ಲಾದರೂ. ಸೊ ಅದರಲ್ಲಿ ಅಳಿತಾ ಹೋಗ್ತೀವಿ ಆಯಿತಾ ನ್ಯಾಚುರಲ್ ಗ್ಯಾಸ್ನ. ಸೊ ಒನ್ ಯೂನಿಟ್ ಅಂತ ನೀವೇನಾದ್ರು ತೊಗೊಂಡಿರ್ತಾರೆ, 1 ಲಾಟ್ ಅಂತ ತೊಗೊಂಡಿರ್ತಾರೆ, ಅದು 1250 ಆಗಿರುತ್ತೆ ಇದು ನ್ಯಾಚುರಲ್ ಗ್ಯಾಸಲ್ಲಿ. ಸೊ ಹಾಗಾಗಿ ಬೈ ಡಿಫಾಲ್ಟ್ ಅದು ವೊಲಟೈಲ್ ಆಗಿದೆ. ಅಂದರೆ 1250. ನಿಫ್ಟಿನಲ್ಲಾದರೆ ನಿಮಗೆ ಎಷ್ಟು 75, ಈಗ 65ಕ್ಕೆ ಲಾಟ್ ಮಾಡ್ತೀವಿ ಅಂತ ಹೋಗ್ತಾರೆ, 65. ಬಟ್ ಇಲ್ಲಿ ನೋಡಿ 1250, ಅಂದರೆ ಅಷ್ಟೊಂದು ಎಕ್ಸ್ಟ್ರೀಮ್ ಆಗಿರುತ್ತೆ. 1 ಪಾಯಿಂಟ್ಸಲ್ಲೂ ಕೂಡ ನಿಮಗೆ ಅಷ್ಟೊಂದು ವ್ಯತ್ಯಾಸ ಆಗ್ತಾ ಇರುತ್ತೆ. ಜೊತೆಗೆ ಅಫ್ಕೋರ್ಸ್ ನಿಮಗೆ ಮಾರ್ಜಿನು ಕೂಡ ಜಾಸ್ತಿನೇ ಬೇಕಾಗ್ತಾ ಹೋಗುತ್ತೆ. ಸೊ ಅದನ್ನೆಲ್ಲ ನಾವು ನೋಡ್ಕೊತ ಹೋಗಬೇಕು. ಸೊ ಈಗ ಈ ಥರ ಇರೋದನ್ನ ಇನ್ನು ಆರ್ಬಿಟ್ರಾಜ್ ಅಂತ, ಈಗ ಆರ್ಬಿಟ್ರಾಜ್ ಅನ್ನೋದ್ರ ಬಗ್ಗೆನೇ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಬೇಕು. ಬಟ್ ನಿಫ್ಟಿನಲ್ಲಿ ಯೂಶಲಿ ಏನಾಗುತ್ತೆ ಅಂತ ಹೇಳ್ತೀನಿ ಅಂದರೆ, ನಿಮಗೆ ಸ್ಪಾಟು ಮತ್ತು ಫ್ಯೂಚರಿಗೆ ವ್ಯತ್ಯಾಸ ಇದೆ ಅಂತಂದಾಗ, ಎಕ್ಸ್ಪೈರಿ ಹತ್ತಿರ ಬರ್ತಾ ಇದೆ ಅಂತಂದಾಗ ಏನಾಗುತ್ತೆ, ಎರಡು ಕನ್ವರ್ಜ್ ಆಗಲೇಬೇಕು. ಸ್ಪಾಟ್ ಹತ್ತಿರಕ್ಕೆ ಫ್ಯೂಚರ್ಸ್ ಬರ್ತಾನೆ ಹೋಗಬೇಕು. ಹಾಗಾಗಿ ನಾವು ಏನು ಮಾಡ್ತೀವಿ, ಅಲ್ಲಿ ಒಂದು ಆರ್ಬಿಟ್ರಾಜ್ ಟ್ರೇಡನ್ನ ಆಪರ್ಚುನಿಟಿನ ನೋಡ್ತಾ ಹೋಗ್ತೀವಿ. ಅದೊಂದು ಡಿಫ್ರೆಂಟ್ ಸ್ಟ್ರಾಟಜಿಗಳಿದೆ, ಸ್ಪ್ರೆಡ್ಗಳು ಬೇರೆ ಥರದ್ದೆಲ್ಲ ನಾವು ಮಾಡ್ಕೊತ ಹೋಗ್ಬೋದು. ಬಟ್ ಇಲ್ಲಿ ನ್ಯಾಚುರಲ್ ಗ್ಯಾಸಲ್ಲಿ ನಮಗೆ ಸ್ಪಾಟ್ ಪ್ರೈಸ್ ಅಂತ ಇಲ್ಲ. ಸೊ ಇದನ್ನ ನಾವು ಆರ್ಬಿಟ್ರಾಜ್ ಅಂತ ಕರೆಯೋಕ್ಕಾಗಲ್ಲ. ಬದಲಿಗೆ ಏನಂತ ಹೇಳ್ತಾ ಹೋಗ್ಬೋದು, ಒಂದು ಕ್ಯಾಲೆಂಡರ್ ಸ್ಪ್ರೆಡ್ ಅಂತ ಹೇಳ್ಬೋದು. ಇವಾಗ ಡಿಸೆಂಬರ್ ಇದೆ, ಡಿಸೆಂಬರಲ್ಲಿ ಯಾಕೆ ಬೆಲೆ ಜಾಸ್ತಿ ಇರ್ಬೋದು ಜಾನ್ವರಿಗಿಂತ ಅಂತ ನೋಡಿದ್ರೆ, ನನಗೆ ಕೇಳ್ಪಟ್ಟಂಗೆ ಡೇಟಾ US ಅಲ್ಲಿ ಚಳಿ ವಿಪರೀತವಾಗಿ ಆಗ್ತಾ ಇದ್ದಿದ್ದು ಜನವರಿನಲ್ಲಿ ಆಗ್ತಾ ಇತ್ತಂತೆ. ಬಟ್ ಈ ವರ್ಷ ಡಿಸೆಂಬರಲ್ಲೇ ವಿಪರೀತ ಚಳಿಯಾಗಿದೆ. ಸೇಮ್ ಈಗ ಎಲ್ಲ ಕಡೆ ಕರ್ನಾಟಕದಲ್ಲೂ ಆಗ್ತಾ ಇದೆಯಲ್ಲ, ಎಲ್ಲ ಕಡೆ ಅಲ್ಲಿ ಉತ್ತರ ಕರ್ನಾಟಕದಲ್ಲೂ, ರಾಯಚೂರು ಎಲ್ಲ ಕಡೆನೂ ಫುಲ್ ಚಳಿ, ಇಲ್ಲೂ ಚಳಿ, ಬೆಂಗಳೂರಲ್ಲಿ ಮೊದಲಿನ ತಣ್ಣಗೆ ಬಿಡಿ. ಸೊ ಎಲ್ಲ ಕಡೆ ಇವಾಗ ದಿಢೀರಾಗಿ ಚಳಿ ಆಯಿತು. ದುಬೈನಲ್ಲಿ -4ಕ್ಕೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಥರ ಆಗ್ತಾ ಇದೆ ಅಲ್ವಾ. ಸೊ US ಅಲ್ಲೂ ಕೂಡ ಅದೇ ರೀತಿಯಾಗಿ ಚಳಿ ತುಂಬ ಬೇಗ ಬಂದಿದೆ. ಇದರಿಂದ ಏನಾಗಿದೆ, ಡಿಮ್ಯಾಂಡ್ ಜಾಸ್ತಿ ಬಂದುಬಿಟ್ಟಿದೆ ಇವಾಗ. ಸೊ ಈಗ ಡಿಮ್ಯಾಂಡ್ ಜಾಸ್ತಿ ಬಂದಿರೋದ್ರಿಂದ ಸೊ ಡಿಸೆಂಬರ್ನ ಬೆಲೆ ಜಾಸ್ತಿ ಆಗಿದೆ. ಬಟ್ ಟ್ರೇಡರ್ಸ್ ಏನು ನೋಡ್ತಾ ಇದ್ದಾರೆ, ಯಾಕೆ ಜನವರಿ ಡೇಟಾ ಕಮ್ಮಿ ತೋರಿಸ್ತಾ ಇದೆ ಅಂತಂದರೆ, ಜನವರಿನಲ್ಲಿ ಈ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಅವ್ರಿಗೊಂದು ಉದ್ದೇಶ ಇರ್ತಾ ಹೋಗ್ಬೋದು. ಅಥವಾ ಸಪ್ಲೈನಲ್ಲೂ ಕೂಡ ಒಂದು ಕ್ರಂಚ್ ಆಗ್ತಾ ಬರ್ಬೋದು ಅಂತ ಇರ್ಬೋದು. ಈ ಕಾರಣದಿಂದ ಏನಾಗ್ತಾ ಹೋಗ್ತಾ ಇದೆ, ಡಿಸೆಂಬರಲ್ಲಿ ಸಪ್ಲೈ ಕ್ರಂಚ್ ಆಗ್ಬೋದು ಅಂತ ಮೇಲೆ ಹೋಗಿರ್ಬೋದು. ಬಟ್ ಜನವರಿನಲ್ಲಿ ಅದು ಸ್ವಲ್ಪ ಆರಾಮಾಗ್ತಾ ಹೋಗ್ಬೋದು ಅಂತ ಒಂದು ಕಾರಣ ಇರೋದ್ರಿಂದ ಜನವರಿ ಡಿಸೆಂಬರ್ಗಿಂತ ಇವಾಗ ಕಮ್ಮಿನೇ ನಡೀತಾ ಇದೆ. ಬಟ್ ಇದನ್ನ ಆ್ಯಕ್ಚುಲಾಗಿ ಉಪಯೋಗಿಸ್ಕೊಳಕ್ಕೆ ಏನಾದ್ರು ಮಾನದಂಡ ಇದೆಯಾ, ನಮಗೆ ಇದು ಆರ್ಬಿಟ್ರಾಜ್ ಅಂತ ಕರಿಬೋದಾ ಅಂದರೆ ಇಲ್ಲ. ಬಟ್ ತುಂಬ ವೊಲಟೈಲ್ ಆಗಿದೆ. ಇದು ಎಷ್ಟು ಅರ್ಥ ಆಯಿತೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ಅರ್ಥ ಮಾಡ್ಸೋಕೆ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಈ ಒಂದಿಷ್ಟು ಗ್ಲಿಚಸ್ಸು, ಲ್ಯಾಗಿಂಗು ಎಲ್ಲ ಇದೆ.
ಆ್ಯಂಡ್ ವಾಲಟೈಲ್ ಕೂಡ ಇದೆ ಇನ್ಸ್ಟ್ರೂಮೆಂಟು. ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಂಡು ನಾನು ಯಾವುದೇ ಇಲ್ಲಿ ಬೈಯಿಂಗ್ ರೆಕಮೆಂಡೇಷನ್ ಸೆಲ್ಲಿಂಗ್ ರೆಕಮೆಂಡೇಷನ್ ಹೇಳಿಲ್ಲ. ಡೇಟಾನ ಯಾವ ರೀತಿ ನೋಡೋದು ಅನ್ನೋದನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡೋಣ ಒಂದ್ಸಲ ನ್ಯಾಚುರಲ್ ಗ್ಯಾಸ್ನ. ಸೊ ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ IPOನಲ್ಲಿ ಯಾವುದೋ ಒಂದು KSH ಇಂಟರ್ನ್ಯಾಷನಲ್ IPO ಇವ್ರದ್ದು ವೈರಿಂಗ್ ಇದರಲ್ಲಿ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಇವರು. ಸ್ಪೆಷಲ್ ಟೈಪ್ ಆಫ್ ವೈರಿಂಗ್ ನಾನು ಮರ್ತೋದೆ, ಮ್ಯಾಗ್ನೆಟಿಂಗ್ ವೈರಿಂಗ್ ಏನೋ ಕರೀತಾರೆ ಅದನ್ನ. ಆದರೆ ನೋಡಿ ಪಾಸಿಟಿವ್ ಗೇನ್ ಕೊಟ್ಟಿಲ್ಲ, ಲಿಸ್ಟಿಂಗ್ ಏನು ನೆಗೆಟಿವ್ ಆಗಿ ಆಗಿದೆ. ಜೊತೆಗೆ ಒಂದು ಎಕ್ಸಿಸ್ಟಿಂಗ್ IPO ನಡೀತಾ ಇದೆ, ಅದು ಇವತ್ತು ಲಾಸ್ಟ್ ಡೇಟ್ ಆಗಿತ್ತು. ನೋಡೋಣ ಅದೇನಾಗುತ್ತೆ ಅಂತ. ಕ್ಲೈಂಟು ಪ್ರೋ FIಗಳು ಯಾವಾಗಲೂ ಆಪೋಸಿಟ್ ಅಂತ ನಾವು ಮಾತಾಡ್ಕೊತಾ ಇದ್ವಿ, ಅದು ಹಾಗೆ ಆಗಿರುತ್ತೆ ನೋಡಿ, ಇನ್ನೇನು ಇಂಡಿಕೇಟರ್ ಬೇಡ. ಸೊ ಕ್ಲೈಂಟ್ ಹೆಂಗಿದಾರೋ ಅದ್ರ ಉಲ್ಟಾ ಇದ್ಬಿಟ್ರೆ ಸಾಕು. ಬಟ್ ಇಲ್ಲಿ ಲಕ್ಕಿಲಿ ಪ್ರೋ FIಗಳು ತುಂಬ ಬೇರಿಶ್ ಆಗಿಲ್ಲ, ಮೈಲ್ಡಾಗಿ ಬೇರಿಶ್ ಆಗಿದ್ದಾರೆ. ಸೊ ಮಾರ್ಕೆಟು ಕೂಡ ಒಂದೇ ಝೋನಲ್ಲಿ ನಡೀತಾ ಇದೆ. ಸೊ ಯಾವ ರೀತಿಯಾಗಿ ನಾವು ಇಂಟರ್ಪ್ರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಹಿಂದೆ ಡೆಡಿಕೇಟ್ ವೀಡಿಯೋ ಮಾಡಿದರೆ. DAಗಳನ್ನು ನಾವು ಇಲ್ಲಿ ನೋಡಲ್ಲ, ಬರೀ FI ಪ್ರೋ ಇಟ್ಕೊತೀವಿ. ಬಿಕಾಸ್ DAಗಳು F&Oನಲ್ಲಿ ಜಾಸ್ತಿ ಇರಲ್ಲ, ಅವ್ರು ಜಾಸ್ತಿ ಕ್ಯಾಶ್ ಮಾರ್ಕೆಟಲ್ಲಿ ಇರ್ತಾರೆ ಆ ಕಾರಣದಿಂದಾಗಿ. ಸೊ ಕ್ಯಾಶ್ ಮಾರ್ಕೆಟಲ್ಲಿ ಅಂತ ನೋಡ್ತಾ ಬರೋದಾದ್ರೆ ಇವತ್ತಿನ ಡೇಟಾ ಇನ್ನೂ ಬಂದಿಲ್ಲ. ನಿನ್ನೆ FIಗಳು ಸೆಲ್ ಮಾಡಿದ್ರು, ಮೊನ್ನೆನೂ ಸೆಲ್ ಮಾಡಿದ್ರು, ಬಹುಶಃ ಇವತ್ತು ಕೂಡ FIಗಳು ಸೆಲ್ಲರ್ಸೇ ಆಗಿರಬಹುದು. ಸೊ ಇವತ್ತು ಸೆಕ್ಟರ್ ವೈಸ್ ಅಂತ ನೋಡ್ತಾ ಬರೋದಾದ್ರೆ ಡಿಫೆನ್ಸ್ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಕೆಲವು ಸೆಕ್ಟರ್ ಗ್ರೀನಲ್ಲಿ ಇದ್ದಿದ್ದು, ಮೋಸ್ಟ್ ಆಫ್ ದ ಸೆಕ್ಟರು ತುಂಬ ರೆಡ್ ಆಗಿಲ್ಲ ಅಂತೂ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಆಗಿದೆ. ಮಿಡ್ ಕ್ಯಾಪ್ ಇವತ್ತಿನ ಟಾಪ್ ಲೂಸರ್ ಆಗಿದೆ, ಮಿಡ್ ಕ್ಯಾಪ್ ಸೆಕ್ಟರು. ಜೊತೆಗೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿತ್ತು, ಬಟ್ ನಾನು ಟ್ರ್ಯಾಕೇ ಮಾಡಿಲ್ಲ, ಹಾಗಾಗಿ ಮಾತಾಡ್ತಾ ಇಲ್ಲ. ಸೊ ನಿಫ್ಟಿನಲ್ಲಿ ಅಂತ ನೋಡ್ತಾ ಬರೋದಾದ್ರೆ 26,000 26,200 ಈ ಪೊಸಿಷನ್ಗಳಲ್ಲಿ OAನಲ್ಲಿ ಚೇಂಜಸ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. PCR 0.78ಗೆ ಬಂದಿದೆ ಇವಾಗ. GDPದು ನಿನ್ನೆ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ಬರ್ತಾ ಇತ್ತು ಅದು ಡೇಟಾ. ಸೊ ನಿನ್ನೆ ನಿಮ್ಗೆ ನೋಡಿದ್ರೆ US ಮಾರ್ಕೆಟಲ್ಲಿ GDP ಎಕ್ಸ್ಪೆಕ್ಟೇಷನ್ಗಿಂತ ಅಂದರೆ ಲಾಸ್ಟ್ ಟೈಮ್ಗಿಂತ ಚೆನ್ನಾಗೇ ಬಂದಿತ್ತು. ಸೊ ಇದಿಷ್ಟನ್ನು ಬಿಟ್ಟು ಅಂತ ನೋಡಿದ್ರೆ ಗೋಲ್ಡ್ ಸಿಲ್ವರು ಮತ್ತೆ ಆಲ್ ಟೈಮ್ ಹೈನೇ ಮಾಡ್ತಾ ಇದೆ. ಅದು ಮೇಲೆ 2,20,000 ಅಲ್ಲಿ ನಡೀತಾ ಇದೆ 1 kg. ಗೋಲ್ಡಲ್ಲಿ ಸಣ್ಣದಾಗಿ ಒಂದು ಕರೆಕ್ಷನ್ ಆಗಿದೆ. ಜೊತೆಗೆ USD/INR 90 ರೂಪಾಯಿ ಆಸ್ಪಾಸಲ್ಲೇ ಇದೆ. ಕಾಪರು ಅಲ್ಲೇ ಇದೆ. ಸೊ ಕ್ರೂಡಲ್ಲೂ ಕೂಡ ಒಂದು ಸಣ್ಣದ ಪಟ್ಟಿನ ರೈಸ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಶನಿವಾರ ಅಥವಾ ಭಾನುವಾರ 2026ಕ್ಕೆ ನಮ್ಮ ಚಾನಲ್ನ ಮಿಷನ್ ಏನು ಅಂತ ಒಂದು ವಿಡಿಯೋ ಬರುತ್ತೆ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾರಾದರೂ ಹಿಂದಿನ ನಮ್ಮ ಚಾನಲ್ನ ಮಿಷನ್ ವಿಡಿಯೋಗಳು ನೋಡಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ನಾನು ಮಿಷನ್ 2023, 24, 25 ಅಂತ ಕೊಟ್ಟಿದ್ದೀನಿ. ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಅದರಲ್ಲಿ ತಿಳಿಸುವಂಥ ಮಾಹಿತಿ, ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಯಾವುದೇ ಟರ್ಮ್ ಇನ್ಶೂರೆನ್ಸ್ ಆಗಲಿ, ಮೊದಲು ಅದನ್ನು ಮಾಡಿಸಿ ಅಂತ ಕೇಳ್ಕೊತೀನಿ. ಈ ವರ್ಷನೂ ಮುಗಿದು ಹೋಗ್ತಾ ಇದೆ, ದಯವಿಟ್ಟು ಅದನ್ನ ಡಿಲೇ ಮಾಡೋಕ್ಕೆ ಹೋಗ್ಬಿಡಿ. ಜೊತೆಗೆ ಎಮರ್ಜೆನ್ಸಿ ಫಂಡು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಈ ಮೂರನ್ನು ನಾವು ಸೆಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಏನೇ ಇನ್ವೆಸ್ಟ್ಮೆಂಟ್ ಆಗಲಿ, ಟ್ರೇಡಿಂಗ್ ಆಗಲಿ, ಮತ್ತೊಂದಾಗಲಿ ಅದಕ್ಕೆ ನೋಡುವಂಥ ಪ್ರಯತ್ನ. ಬಟ್ ಮೊದಲು ಈ ಒಂದು ರಿಸ್ಕ್ ಫ್ಯಾಕ್ಟರ್ಗಳನ್ನು ಕವರ್ ಮಾಡುವಂಥ ಏನು ಒಂದು ಆಸ್ಪೆಕ್ಟ್ ಇದೆ ಅದನ್ನು ನಾವು ಮುಗಿಸ್ಕೊಂಡಿರ್ಬೇಕಾಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಸದ್ಯದಲ್ಲೇ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.